ನಮಸ್ಕಾರ ವೀಕ್ಷಕರೇ, ವಸುದೇವ ಕುಟುಂಬ ಸೀರಿಯಲ್ದು ಇವತ್ತಿನ ಅಪ್ಡೇಟ್ಸ್ ಏನು ಅಂತ ನೋಡೋಣ. ಸ್ವಾತಿ ರೂಮ್ ಕ್ಲೀನ್ ಮಾಡ್ತಾ ಇರ್ತಾಳೆ. ಆವಾಗ ವಂಶಿ ಬಂಗಾರಿ ಇರೋ ಫೋಟೋ ಬಿದ್ದೋಗುತ್ತೆ. ವಂಶಿ ನೋಡಿದ್ರೆ ಬೈತಾನೆ, ಎತ್ತಿಡ್ಬೇಕು ಅಂತ ತಗೊತಾಳೆ. ಅಷ್ಟರಲ್ಲಿ ವಂಶಿ ಬರ್ತಾನೆ. ಫೋಟೋ ಕಾಣ್ತಂಗೆ ಹೈಡ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ ಸ್ವಾತಿ. ಏನು ಹೈಡ್ ಮಾಡ್ತಿದ್ಯಾ ಅಂತ ವಂಶಿ ಕೇಳ್ತಾನೆ. ಫೋಟೋ ನೋಡಿದ್ರೆ ಬೈದ್ಯಾ, ಎತ್ತಿಡ್ತೀನಿ ಅಂತ ಸ್ವಾತಿ ಹೇಳ್ತಾಳೆ. ಬಟ್ ವಂಶಿ ಕೇಳಲ್ಲ. ಫೈನಲಿ ಹೆದರ್ಕೊಂಡೆ ಸ್ವಾತಿ ಫೋಟೋನ ಕೊಡ್ತಾಳೆ. ಫೋಟೋ ನೋಡಿಬಿಟ್ಟು ಚಂದನ ಫೋಟೋನ ಅಂತ ವಂಶಿ ಕೇಳ್ತಾನೆ. ಬಂಗಾರಿ ಫೋಟೋ ಅಲ್ವಾ ಅಂತ ಸ್ವಾತಿ ಕೇಳ್ತಾಳೆ. ಎರಡೂ ಒಂದೇ ಅಂತ ವಂಶಿ ಹೇಳ್ತಾನೆ. ಫೋಟೋನ ಎತ್ತಿಡು ಅಂತ ಸ್ವಾತಿಗೆ ಕೊಡ್ತಾನೆ ವಂಶಿ. ಬೈಯಲ್ವಾ ಅಂತ ಸ್ವಾತಿ ಕೇಳ್ತಿರ್ತಾಳೆ. ಯಾಕೆ ಬೈಬೇಕು ಅಂತ ವಂಶಿ ಕೇಳ್ತಾನೆ. ಇದು ನಿಜನ ಭ್ರಮೇನ ಅಂತ ಸ್ವಾತಿಗೆ ಡೌಟ್ ಬರುತ್ತೆ. ಡೌಟ್ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ವಂಶಿ ಕೈಗೆ ಕಿಡ್ತಾಳೆ. ವಂಶಿ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮೆಂಟಲ್ ಹಾಸ್ಪಿಟಲ್ಗೆ ಫೋನ್ ಮಾಡ್ತೀನಿ ಅಂತ ವಂಶಿ ಹೇಳ್ತಿರ್ತಾನೆ. ನಿಮ್ಮನ್ನೇ ಫಸ್ಟ್ ಕರ್ಕೊಂಡು ಹೋಗ್ತಾರೆ ಅಂತ ಸ್ವಾತಿ ಹೇಳ್ತಿರ್ತಾಳೆ. ಹೀಗೆ ಲೈಟಾಗಿ ಜಗಳ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಡೇ ಕಷಾಯ ಮಾಡೋದು ಹೇಗೆ ಅಂತ ಸ್ವಾತಿ ರಾಗಿಣಿಗೆ ಹೇಳ್ಕೊಡ್ತಿರ್ತಾಳೆ. ಇಂಗ್ರೀಡಿಯೆಂಟ್ಸ್ ತರ್ತೀನಿ ಅಂತ ಹೋಗಿ ಬೀಳೋ ಡ್ರಾಮಾ ಮಾಡ್ತಾಳೆ ರಾಗಿಣಿ ಬಿದ್ದಿರೋದು ನೋಡಿ ದುರ್ಗಾ ಅಜಯ್ ಬಂದು ಏಳಿಸ್ತಾರೆ. ಅಜಯ್ ಆಯಿಲ್ ತಂದು ಕೊಡ್ತಾನೆ. ರಾಗಿಣಿ ಕಾಲು ಉಳ್ಕಿದೆ, ಆಯಿಲ್ ಹಾಕ್ತೀಯಾ ಅಂತ ಸ್ವಾತಿಗೆ ದುರ್ಗಾ ಕೇಳ್ತಾಳೆ. ಕಾಲು ಹಿಡಿಯೋ ಥರ ಮಾಡಿದೆ ಅಂತ ರಾಗಿಣಿ ಸ್ಕೋಪ್ ತಗೊಂತಿರ್ತಾಳೆ. ಸ್ವಾತಿ ನಿಜವಾಗ್ಲೂ ಕಾಲು ಉಳ್ಕೋ ಥರ ಮಾಡ್ತಾಳೆ. ಅಪ್ಕಮಿಂಗ್ ಸೀನ್ ಸಖತ್ ಇಂಟ್ರೆಸ್ಟಿಂಗ್ ಇದೆ. ಇದೇ ಥರದ ರಿವ್ಯೂಸ್ಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.